ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಸು ಶೆಡ್ ಹತ್ರ ಹೋಗೋಣ. ಹಸು ಶೆಡ್ ಹತ್ರ ಹೋಗೋಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಶೆಡ್ಡಲ್ಲಿ ಎಷ್ಟು ಕೆಲಸ ಇರುತ್ತೆ ಹಸುಗಳಿದ ಮೇಲೆ. ನಾವು ಒಂದು ದಿವಸಕ್ಕೆ ಎಷ್ಟು ಮೇಂಟೈನ್ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳ್ತೀನಿ. ಎಷ್ಟು ಟೈಮ್ ನಾವು ಫ್ರೀ ಆಗಿರ್ತೀವಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಹತ್ರ ಸದ್ಯಕ್ಕೆ 3 ಹಸುಗಳನ್ನ ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಇರೋವಂಥದ್ದು ABC ಇದೆ, ಹಾಗೆ HF ಕೂಡ ಇದೆ. ನಿಮಗೆ ಯಾರಾದರೂ ಬೇಕಾದರೆ ಇಂಟ್ರೆಸ್ಟ್ ಇತ್ತು ಅಂತ ಅನ್ನೋರು ABC ತುಂಬ ಈ ವೆದರ್ಗೆ ತುಂಬಾ ಹೊಂದ್ಕೊಳ್ಳುತ್ತೆ. ಇದೆಲ್ಲ ಪಂಜಾಬ್ ತಳಿ ಆಗಿರೋದ್ರಿಂದ ಆ ವಾತಾವರಣಕ್ಕೆ ಹೋಲಿಸ್ಕೊಳೋದಾದ್ರೆ ಈ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಲ್ಲಿನ ವಾತಾವರಣ ಅಂದರೆ ಬಿಸಿಲು ತುಂಬ ಜಾಸ್ತಿ ಇರುತ್ತೆ, ಹಾಗಾಗಿ ಇಲ್ಲಿನ ವಾತಾವರಣಕ್ಕೆ ಇದು ಆರಾಮಾಗಿ ಸೆಟ್ ಆಗುತ್ತೆ. ಹಾಗೆ ಇದರಲ್ಲಿ ಇಮ್ಯುನಿಟಿ ಪವರ್ ಕೂಡ ಮಿಲ್ಕಲ್ಲಿ ಹೆಚ್ಚಿರೋದ್ರಿಂದ ತುಂಬ ಒಳ್ಳೆಯದು ಕೂಡ ಅಂತ ಹೇಳ್ಬೋದು. ಸೊ ಯಾರಿಗಾದರೂ ಹಸುಗಳು ಬೇಕಾಗಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇದು ಪಂಜಾಬ್ ತಳಿಗಳು. ಹಾಗೆ ನಮ್ಮ ಹತ್ರ ಇರೋದು ಈಗ HF 15 ಡೇಸ್ ಆಯಿತು ಅದು ಕರು ಹಾಕಿ. ಸೊ ಅದನ್ನು ಕೂಡ ಕೊಡ್ತೀವಿ. ತೊಗೊಬರೋದು, ಸೇಲ್ ಮಾಡೋದು ಈ ಥರ ಕೂಡ ಮಾಡ್ತಾ ಇರ್ತೀವಿ ನಾವು. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ ತೊಗೋಬೋದು. ABC ಸ್ಟ್ರೈಕರ್ ಅನ್ನೋ ಹಸು ಬಂದು ಇನ್ನು ಒಂದೂವರೆ ತಿಂಗಳಿದೆ, ಇನ್ನೊಂದು 1 ತಿಂಗಳಿರೋ ಅಂಥದ್ದು. ಅದು ಇನ್ನೇನು ಪ್ರೆಗ್ನೆಂಟ್ ಇರೋ ಅಂಥ ಹಸುಗಳು. ಯಾರಿಗಾದ್ರು ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಒಳ್ಳೆ ರೇಟಲ್ಲಿ ನಿಮಗೆ ಹಸುಗಳನ್ನ ಕೊಡ್ತೀವಿ ಅಂತ ಹೇಳ್ತಾ, ಬೆಳಗ್ಗೆನೇ ನಮ್ಮದು ಕೆಲಸ ಹೇಳಿದ್ನಲ್ಲ, ಬೆಳಗ್ಗೆ ಶೆಡ್ ಹತ್ರ ಹೋಗಿದ್ಮೇಲೆ ಅದ್ರದ್ದೆಲ್ಲ ಸಗಣಿ ಎತ್ತಿ ವಾಶ್ ಮಾಡಿ ನೀಟಾಗೆಲ್ಲ ಎತ್ತಾಕಿ, ಆಮೇಲೆ ಒಂದು ಹಸುಗೆ ಹಾಲು ಕರಿಬೇಕು. 2 ಹಸು ಕರಿದೇ ಇರೋ ಕಾರಣ ಒಂದು ಹಸುಗೆ ಅಷ್ಟೇ ಹಾಲು ಕರೆದು ಅದ್ರದ್ದು ಕರೆದು ಆಮೇಲೆಲ್ಲ ನೋಡಿಕೊಂಡು ಇವಕ್ಕೆಲ್ಲ ಶೈಲೇಜು ಅದಕ್ಕೆ ಫೀಡ್ಸ್ ಎಲ್ಲ ಮಿಕ್ಸ್ ಮಾಡಿಟ್ಟು, ಆಮೇಲೆ ಅದಕ್ಕೆ ಜೋಳ ಹಾಗೆ ರಾಗಿ ಹುಲ್ಲು. HF ಹಸುಗೆ ಜೋಳ ಏನಿರುತ್ತೆ ಹಸಿ ಜೋಳದ್ದು ಇದು, ಹಾಗೆ ರಾಗಿ ಹುಲ್ಲು, ಹಾಗೆ ಹಸಿ ತರಕಾರಿಗಳು. ಮನೇಲಿ ತರಕಾರಿ ಏನಾದ್ರು ಇತ್ತು ಅಂದರೆ ಹಾಲು ಕೊಡೋದು ಜಾಸ್ತಿ ಇರುತ್ತೆ, ಅದನ್ನು ಕೂಡ ಹಾಕ್ಬೋದು. ಸೊ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ವಾತಾವರಣ ತುಂಬ ಸೆಕೆ ಅನಿಸುತ್ತೆ. ಅದರಿಂದ ನಾವು ಬೆಳಗ್ಗೆ ಹೊತ್ತು ಒಂದು 9 ಗಂಟೆ ಮೇಲೆ ಸ್ವಲ್ಪ ಫ್ಯಾನ್ನ ಆನ್ ಮಾಡಿ ಬಿಟ್ಬಿಡ್ತೀವಿ. ಸ್ವಲ್ಪ ಶೆಡ್ಡಲ್ಲಿ ಜಾಗ ಕೂಡ ಇದೆ ಗಾಳಿ ಹೋಗೋದಕ್ಕೆ. ಸ್ವಲ್ಪ ಗಾಳಿ ಆ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇರುತ್ತೆ. ಹಾಗೆ ಹಸುಗಳ ಮೇಲೆ ನಾವು ಒಂದು 2 ರಿಂದ 3 ಟೈಮು ನೀವು ನೀರನ್ನ ಹಾಕಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಹೆವಿ ಬಿಸಿಲಿರೋದ್ರಿಂದ ಹಸುಗಳು ತುಂಬ ಹೆವಿ ಬಾಡಿ ಹೀಟ್ ಆಗ್ತಾ ಇರುತ್ತೆ. ಹಾಗೆ ಅದ್ರ ಬಾಯಲ್ಲಿ ನೊರೆ ಥರ ಬರ್ತಾ ಇರುತ್ತೆ. ಅದಕ್ಕೆ ಆ ತಾಪಮಾನ ಕಡಿಮೆ ಮಾಡಬೇಕು ಅಂತ ಅಂದರೆ ಅಟ್ಲೀಸ್ಟ್ ನಾವು 2 ರಿಂದ 3 ಟೈಮು ಅದ್ರ ಮೇಲೆ ನೀರನ್ನ ಕೂಡ ಹಾಕಬೇಕು. ಇಲ್ಲ ಅಂದರೆ ಸೆಕೆಗೆ ಅದು ಜ್ವರ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೀರನ್ನ ಸ್ವಲ್ಪ ಆದಷ್ಟು ಯೂಸ್ ಮಾಡಿ. ಹಸುಗಳು ಇದ್ದವರು ಗೊತ್ತಿಲ್ಲದೆ ಇದ್ದರೆ, ನಮಗೂ ಕೂಡ ಗೊತ್ತಿಲ್ಲ, ಇದು ಹೊಸದಾಗಿ ನಾವು ಕೂಡ ತಿಳ್ಕೊತಾ ಇರೋರು. ಹೊಸದಾಗೆಲ್ಲ ಯಾರು ಹಸುಗಳನ್ನ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರೋ ಇದೊಂದು ಸಜೆಷನ್ ಅಂತ ಅಂದ್ಕೊಳ್ಳಿ. ಹಾಗೆ ತುಂಬ ಇದು ಹಾಯೋ ಅಂಥ ಹಸು ಅಲ್ಲ, ತುಂಬ ಅಂದರೆ ತುಂಬಾ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಇಂಥ ಹಸುಗಳು ಹತ್ತಿದ್ರೂ ಮೇಂಟೈನ್ ಮಾಡ್ಬೋದು, ಅಷ್ಟು ಒಳ್ಳೆ ತಳಿ ಅಂತಲೇ ಹೇಳ್ಬೋದು ABS ಸ್ಟ್ರೈಕರು. ಹಾಗೆ HF ಅಲ್ಲಿ ನಿಮಗೆ ಹೇಳಬೇಕು ಅಂತಂದರೆ ನಮ್ಮ ಮನೇಲಿರೋ ಅಂಥದ್ದು ಈಗ ಸದ್ಯಕ್ಕೆ 2 ಟೈಮಿಂದ 15 ಲೀಟ್ರ್ ಹಾಲು ಕೊಡ್ತಿದ್ದೆ. ಬಟ್ ಅದು ಕರು ಹಾಕಿ ಸ್ವಲ್ಪ ದಿವಸ ಆಗಿರೋದ್ರಿಂದ ಇನ್ನು ಮುಂದೆ ಹೋದರೆ 20+ ಹಾಲು ಕೊಡುತ್ತೆ. ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ ನಾನು ನಂಬರ್ ಕೂಡ ಹಾಕಿರ್ತೀನಿ, ಆ ನಂಬರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ.
ಮತ್ತು ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೊರಟಿದ್ದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ. ಹೌದು, ಇಲ್ಲಿ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ಮಾಟ ಮಂತ್ರ ಆಗಿರ್ಬೋದು, ಯಾರು ತಡೆ ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡಿದರೆ ಇಲ್ಲಿ ಹೋಗಿ ಬಂದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಸ್ವಲ್ಪ ಟೈಮ್ ಇತ್ತು, ಆದ ಕಾರಣ ಈ ದೇವಸ್ಥಾನಕ್ಕೆ ತುಂಬ ಪವರ್ಫುಲ್ ಅಂತ ಹೇಳಿದ್ದಕ್ಕೆ ನಾವು ಕೂಡ ಒಂದು ಸತಿ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಸೊ ನಾನು ಆಚೆಗಡೆಯಿಂದನೇ ವೀಡಿಯೋನ ಮಾಡಿದ್ದೀನಿ. ಯಾರಿಗೆಲ್ಲ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸುತ್ತೋ ಖಂಡಿತವಾಗ್ಲೂ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.